ಗುಡ್ ಈವ್ನಿಂಗ್ ಎವ್ರಿವನ್. ನಿನ್ನೆ ನಾವು ಏನು ಮಾರ್ಕೆಟ್ ಅನಾಲಿಸಿಸ್ ಮಾಡಿದ್ರೋ ಅದೇ ಥರ ಗ್ಯಾಪ್ ಅಪ್ ಓಪನ್ ಆಯಿತು. ಓಪನ್ ಆಗಿ ಪ್ರೈಸ್ ಆಕ್ಷನ್ ಮಾಡೋಕ್ಕಿಂತ ಮುಂಚೆ ಅಂದರೆ ಗ್ಯಾಪ್ ಅಪ್ ಓಪನ್ ಆಯಿತು. ಓಪನ್ ಆಗಿ ಮಾರ್ಕೆಟು ಪ್ರೈಸ್ ಆಕ್ಷನ್ ಮಾಡೋಕ್ಕಿಂತ ಮುಂಚೆ ಪ್ರೈಸ್ ಆಕ್ಷನ್ ಡೋಜಿ ಆಯಿತು. ಅದ್ರ ಮೇಲೆ ಮೊಮೆಂಟಮ್ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ. ಅದಕ್ಕೆ ಮುಂಚೆ ಏನಾಯಿತು? ಅದಕ್ಕೆ ಮುಂಚೆ ಇಚಿಮೊಕ್ಕು ಹಾಕೊಂಡು ಇಚಿಮೊಕ್ಕು ಒಳಗಡೆ ಬಂತು. ಟಿ ಎಸ್ ಒಳಗಡೆ ಅದು ಎಲ್ಲಿದೆ ಅದು ನಿನ್ನೆ ನಾವು ಏನು ಇದು ಮಾಡ್ಕೊಂಡಿದ್ವಲ್ಲ 0.618 ಲೆವೆಲು. ಯಾವ ಟೈಮ್ ಫ್ರೇಮಲ್ಲಿ? ದೊಡ್ಡ ಟೈಮ್ ಫ್ರೇಮಲ್ಲಿ ಹೋಗೋಣ. ಅವರ್ಲಿಗೆ ಹೋದರೆ ಇಚಿಮುಖಿ ತೆಗಿಯೋಣ ಒಂದು ನಿಮಿಷ. ಅವರ್ಲಿಗೆ ಹೋದರೆ ಮಾರ್ಕೆಟು ಈ ಲೋಯಿಂದ ಯಾವ ಲೋಯಿಂದ ಈ ಲೋಯಿಂದ ಈ ಟಾಪ್ಗೆ ಯಾವ ಟಾಪ್ಗೆ ಈ ಟಾಪ್ಗೆ ನಾವು ಫಿಬೋನಚ್ಚಿ ಹಾಕೊಂಡ್ವಿ. ಫಿಬೋನಚ್ಚಿ ರೀಟ್ರೇಸ್ಮೆಂಟ್ ಲೆವೆಲ್ ಯಾವುದು? ನಮ್ಮ 0.618 ಲೆವೆಲ್. 0.618 ಲೆವೆಲ್ನ ಮಾರ್ಕೆಟು ನಿನ್ನೆ ಬೀಟ್ ಮಾಡಿತ್ತು. ನಾವು ಏನು ಅಂದ್ಕೊಂಡಿದ್ವಿ? ಅದನ್ನು ಟೆಸ್ಟ್ ಮಾಡಿ ಮೇಲೆ ಹೋದರೆ ನಮಗೊಂದು 200 ಪಾಯಿಂಟ್ಸ್ ಬೈಯಿಂಗ್ ಸಿಗುತ್ತೆ, ಬೈಯಿಂಗೇ ಸಿಗುತ್ತೆ ಅಂತ ಹೇಳಿದ್ವಿ. ಹಂಗಾಗಿ ಇವತ್ತು ಮಾರ್ನಿಂಗ್ ಏನಾಯಿತು? ಇವತ್ತು ಮಾರ್ಕೆಟ್ 5 ಮಿನಿಟ್ಸ್ಗೆ ಹೋಗೋಣ. ಇವತ್ತು ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಯಿತು. ಗ್ಯಾಪ್ ಓಪನ್ ಆಗಿ ಅದೇ ಲೆವೆಲ್ನ ಆನರ್ ಮಾಡ್ತು. ಆನರ್ ಮಾಡಿ ನಮ್ಮ ಇಚಿಮೊಕ್ಕನ್ನು ಹಾಕ್ಕೊಂಡ್ರೆ ಆನರ್ ಮಾಡಿ TSKS ಒಳಗಡೆ ಹೋಯ್ತು ನೋಡಿ. ಸೂಪರ್ ಡೂಪರ್. ಅದಾದಮೇಲೆ ನೋಡಿ ಟ್ರೆಂಡ್ ಇದ್ದರೆ ಯಾವ ಥರ ಹೋಗುತ್ತೆ? ಟ್ರೆಂಡ್ ಇದ್ದಾಗ ಇಚಿಮೊಕ್ಕನೇ ಆನರ್ ಮಾಡ್ಕೊಂಡು TS ಆನರ್ ಮಾಡ್ಕೊಂಡು ಹೋಗುತ್ತೆ. ಈಗೇನಾಯಿತು ನೋಡಿ, ಇಲ್ಲಿಂದ ನನಗೆ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ಬೇರೆ ಸಿಕ್ಕಿಲ್ಲ. ನಮ್ಮ ಟಾರ್ಗೆಟ್ ಫಸ್ಟ್ ಸಿ ಹಾಕಿದ್ವಿ 23,711 ಅಂತ ಹೇಳಿದ್ವಿ. ಅಲ್ಲಿ ಬಂದಿದ ತಕ್ಷಣ ಒಂದು ಸ್ವಲ್ಪ ಇವಾಗ ಒಂದು ಅರ್ಧ ಪ್ರಾಫಿಟ್ ಬುಕ್ ಮಾಡ್ಕೊಬೋದು. ಇವಾಗ ಒಂದು 2 ಲಾಟ್ ತಗೊಂಡಿದ್ರೆ 1 ಲಾಟ್ ಸಿ ಸೆಲ್ ಮಾಡ್ಬೋದು. ಇವಾಗ ಸಿ ಬೈ ಮಾಡಿರ್ತೀನಿ ಇಲ್ಲಿ. ಅದು ಇಲ್ಲಿ ಬಂದಿದ ತಕ್ಷಣ ನಮ್ಮ ಟಾರ್ಗೆಟ್ ಸಿ ಹಾಕ್ಕೊಂಡಿದ್ವಿ. ಎಲ್ಲಿಂದ ಸಿ ಎಲ್ಲಿಂದ ಹಾಕ್ಕೊಂಡಿದ್ವಿ ನಾವು? ಇದನ್ನು ಈ ಟಾಪ್ ಇದೊಂದು ಬಿ ಅಂತ ಹಾಕ್ಕೊಂಡಿದ್ವಿ. ನಮ್ಮ ಸಿನ ಟಾರ್ಗೆಟ್ 23,711 ಲೈನು, ನಮ್ಮದೊಂದು ಪ್ರೈಸ್ ಆಕ್ಷನ್ ಲೈನು ಮತ್ತು ಸಿ ಅಲ್ಲೇ ಮ್ಯಾಚ್ ಆಗ್ತಾಯಿದ್ದರಿಂದ ಅಲ್ಲೇ ಬಂತು. ಆಗ ಬಂದಾಗ ಇಲ್ಲಿ ಬುಕ್ ಮಾಡ್ಕೊಬೋದಾಯಿತು ಸ್ವಲ್ಪ. ಅದಾದಮೇಲೆ ಅದನ್ನು ಬೀಟ್ ಮಾಡಿದ್ಮೇಲೆ ಇಲ್ಲಿ ಎಂಟ್ರಿ ತೊಗೊಂಡಿದ್ರೆ ಈ ಲೆವೆಲು 23,753. ಅದು ತುಂಬ ದೊಡ್ಡ ರಿಜಿಸ್ಟ್ರೇಷನ್ ಝೋನು. ಅಲ್ಲಿಂದ ರಿವರ್ಸ್ ಬಂದಿದೆ. ಇನ್ನು ನಾಳೆ ಏನಾಗುತ್ತೆ ಅದಕ್ಕೆ ನಾವು ಇವಾಗ ಡೈಲಿಗೆ ಹೋಗೋಣ. ಡೈಲಿಗೆ ಹೋದರೆ ಈ ಫಿಬೊನಚ್ಚಿ ತೆಗಿಯೋಣ. ಈಗ ನೋಡಿ, ಈ ಲೆವೆಲಿಂದ ಯಾವ ಲೆವೆಲಿಂದ ಈ ಲೆವೆಲ್ಗೆ ಇದು 0.618 ಒಂದು, ಅಲ್ಲಿಂದ ರಿವರ್ಸಲ್ಲಿ ಬಂದಿದೆ. ಇದು ಯಾವ ಪ್ಯಾಟ್ರನ್ ಥರ ಕಾಣಿಸ್ತಾ ಇದೆ? ಬುಲ್ಲಿಶ್ ಪ್ಯಾಟ್ರನ್ ಥರ ಕಾಣಿಸ್ತಾ ಇದೆ. ರೆಡ್ ಕ್ಯಾಂಡ್ಲು, ಒಂದು ಡೋಜಿ, ಒಂದು ಗ್ರೀನ್ ಕ್ಯಾಂಡಲ್ ಬಂದಿದೆ. ಮೊಮೆಂಟಮ್ ಕ್ಯಾಂಡಲ್ ಬಂದಿಲ್ಲ. ಸೂಪರ್ ಡೂಪರ್ ಇದಾಗಿದೆ. ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೆ ನಾಳೆ ಏನಾಗುತ್ತೆ? ಈ ಥರ ಇದೆ. ಈಗ ನನಗೆ ಇದು ಮುಗೀತು. ಯಾವುದು? ನನಗೆ ಇದರ 0.618 ಬಂದಿದೆ. ಈಗ ಇಲ್ಲಿಂದ ರಿವರ್ಸ್ ಆಗ್ತಾಯಿದೆ ಮಾರ್ಕೆಟು. ರಿವರ್ಸ್ ಆಗ್ತಾಯಿದೆ. ಏನು ಮಾಡಬೇಕು? ಫಸ್ಟ್ ಇಚಿಮೊಕ್ಕನ್ನು ಹಾಕ್ಕೊಬೇಕು. ಇಚಿಮೊಕ್ಕನ್ನು ಹಾಕ್ಕೊಳ್ಳೋಣ. ನೋಡಿರಿ, ಕ್ಲೌಡ್ ಸಪೋರ್ಟ್ ತೊಗೊಂಡು ಕೇಸ್ ಒಳಗಡೆ ಹೋಗಿದೆ. ಕೇಸಿಂದ ಆಚೆ ಬಂದಿತ್ತು. ಕ್ಲೌಡ್ ಸಪೋರ್ಟ್ ತಗೊಂಡು ಕೇಸ್ ಒಳಗಡೆ ಹೋಗಿದೆ. ಈಗ ಇದನ್ನು ನಾವೇನು ಮಾಡಬೇಕು? ಅವರ್ಲಿಗೆ ಹೋಗಬೇಕು. ಅವರ್ಲಿಗೆ ಹೋಗಿ ನೋಡಿದ್ರೆ ಮಾರ್ಕೆಟು ಈ ಥರ ಇದೆ. ಈಗ ನಾವು ಈ ಫಿಬೊನಚ್ಚಿ ತೆಗೆದುಬಿಡೋಣ. ಈ ಫಿಬೊನಚ್ಚಿ ತೆಗೆದ್ರೆ ನಮಗೆ ಒಂದು ಟ್ರೆಂಡ್ ಲೈನ್ ಸಿಕ್ಕಿದೆ. ಇಲ್ಲಿ ಈ ಟ್ರೆಂಡ್ ಲೈನ್ ತುಂಬ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಇದು. ಅದಾದಮೇಲೆ ಈ ಟ್ರೆಂಡ್ ಲೈನು ಅಷ್ಟೇ, ಅದು ನೋಡೋಣ. ಅದಕ್ಕೆ ಮುಂಚೆ ನಾವೇನು ಮಾಡಬೇಕು? ಇಲ್ಲಿಂದ ಇಲ್ಲಿಗೆ ಫಿಬೊನಚ್ಚಿ ತೊಗೊಬೇಕು. ಫಿಬೊನಚ್ಚಿ ಈ ಟಾಪಿಂದ ಈ ಬಾಟಮ್ಗೆ ಒಂದು ಫಿಬೊನಚ್ಚಿ ಹಾಕ್ಕೊಬೇಕು. ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದರೆ 23,833. ಅಲ್ಲೇನಾದರೂ ಗ್ಯಾಪ್ ಅಪ್ ಆಯಿತು, ಇದ್ರ ಮೇಲೇನಾದ್ರು ಪ್ರೈಸ್ ಆಕ್ಷನ್ ಮಾಡಿದ್ರೆ, ಪ್ರೈಸ್ ಆಕ್ಷನ್ ಅಂದರೆ ಇದನ್ನು ಮೊಮೆಂಟಮ್ ಕ್ಯಾಂಡಲ್ ತೆಗೆದು ಅದ್ರ ಮೇಲೆ ಬಂದು, ಅಥವಾ ಇದೇ ಲೆವೆಲ್ನಲ್ಲಿ ಮೊಮೆಂಟಮ್ ಕ್ಯಾಂಡಲ್ ಬಿಟ್ ಮಾಡಿ ಅದ್ರ ಮೇಲೆ ಹೋಗಬೇಕು. ಇಲ್ಲ ಅದನ್ನು ಟೆಸ್ಟ್ ಮಾಡಿ ಕೆಳಗಡೆ ಬಂದು ಮೇಲ್ಗಡೆಗೆ ಹೋದರೆ ಬೈ ಮಾಡ್ಬೋದು. ಈ ಥರ ಅಲ್ಲಿಂದ ಅಲ್ಲಿಗೆ ನಮಗೆ 23,898 ಏನಿದೆಯಲ್ಲ, ಇದು ತುಂಬ ಬಿಗ್ ರಿಜಿಸ್ಟ್ರೆನ್ಸ್. ಹಾಗೆ TSKS ಆನರ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವು ಹಂಗೆ ಮೂವ್ ಮಾಡ್ಕೊಂಡು ಹೋಗ್ತೀವಿ.